ಎಸ್, ಇದು ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆದೇಶ ಪಾಲಿಸದ ತಹಶೀಲ್ದಾರ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ಆದೇಶವನ್ನ ಪಾಲಿಸದೇ ಇದ್ದ ತಹಶೀಲ್ದಾರ್ ವಿರುದ್ಧ ಈಗ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿರುವಂಥದ್ದು. ಎಲ್ಲ ತಹಶೀಲ್ದಾರರು ಕೂಡ ನೋಡಲೇಬೇಕಾಗಿರುವ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ. ವರ್ಗಾವಣೆಯಾದ್ರೂ ಕಾರ್ಯ ವರದಿ ಮಾಡದ ತಹಶೀಲ್ದಾರ್ಗೆ ಸರ್ಕಾರ ಈಗ ಶಾಕ್ ಅನ್ನ ಕೊಟ್ಟಿದೆ. ಈ ಕುರಿತು ರಾಜೇಂದ್ರ ಕುಮಾರ್ ಕಟಾರಿಯಾ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ರಾಜೇಂದ್ರ ಕುಮಾರ್ ಕಟಾರಿಯಾ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದರ ಕುರಿತಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ವರ್ಗಾವಣೆಯಾಗಿದ್ರೂ ಕೂಡ ಕಾರ್ಯ ವರದಿ ಮಾಡದ ತಹಶೀಲ್ದಾರ್ಗೆ ಈಗ ಸರ್ಕಾರ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಇದು ಜೀ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆದೇಶ ಪಾಲಿಸದೇ ಇದ್ದಂತಹ ತಹಶೀಲ್ದಾರ್ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಆ ಕಠಿಣ ಕ್ರಮ ಆದ್ರೂ ಏನು? ತಹಶೀಲ್ದಾರರನ್ನ ಅಮಾನತು ಮಾಡಲಾಗಿದೆ. ಯಲಹಂಕ ತಹಶೀಲ್ದಾರ್ ಅನಿಲ್ ಕುಮಾರ್ ಅರೋಳಿಕರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇವರನ್ನ ಚಿತ್ರದುರ್ಗ ಡಿಸಿ ಕಚೇರಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಯಾವಾಗ? ಆಗಸ್ಟ್ 8ರಂದು ವರ್ಗಾವಣೆ ಮಾಡಿದ್ರೂ ಕೂಡ ಅನಿಲ್ ಕುಮಾರ್ ಡ್ಯೂಟಿ ರಿಪೋರ್ಟ್ ಅನ್ನ ಮಾಡಿಲ್ಲ. ಡ್ಯೂಟಿ ರಿಪೋರ್ಟ್ ಮಾಡದೆ ಕರ್ತವ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಈಗ ಅನಿಲ್ ಕುಮಾರ್ ಅರೋಳಿಕರ್ನನ್ನ ಅಮಾನತು ಮಾಡಲಾಗಿದೆ. ಅನಾರೋಗ್ಯದ ನೆಪ ಹೇಳಿ ಅನಿಲ್ ಕುಮಾರ್ ಡ್ಯೂಟಿ ರಿಪೋರ್ಟ್ ಮಾಡಿರಲಿಲ್ಲ. ಅಂದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರನ್ನ ಚಿತ್ರದುರ್ಗದ ಡಿಸಿ ಕಚೇರಿಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ. ಆದ್ರೆ ಇಲ್ಲಿ ತಹಶೀಲ್ದಾರ್ ಚಿತ್ರದುರ್ಗದ ಕಚೇರಿಗೆ ಹಾಜರಿನೇ ಆಗಿಲ್ಲ. ಒಂದು ದಿನ ಕೂಡ ಕರ್ತವ್ಯವನ್ನ ನಿಭಾಯಿಸಿಲ್ಲ. ಕೇಳಿದ್ರೆ ಅನಾರೋಗ್ಯದ ನೆಪವನ್ನ ಹೇಳಿದ್ದಾರೆ. ಅನಾರೋಗ್ಯದ ನೆಪ ಹೇಳಿದ ಅನಿಲ್ ಕುಮಾರ್ಗೆ ಈಗ ಸರ್ಕಾರ ಕೊಟ್ಟಿರುವಂತಹ ಶಿಕ್ಷೆ ಅಮಾನತು. ಆಗಸ್ಟ್ 8ರಂದು ವರ್ಗಾವಣೆಯಾಗಿದ್ದು ತಹಶೀಲ್ದಾರ್ ಅನಿಲ್ ಕುಮಾರ್. ಆದರೆ ಇದುವರೆಗೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ನನಗೆ ಹುಷಾರಿಲ್ಲ ಅಂತ ಹೇಳಿ ಅನಾರೋಗ್ಯದ ನೆಪವನ್ನ ಹೇಳ್ತಿದ್ರಂತೆ. ಹೀಗಾಗಿ ಸರ್ಕಾರದಿಂದ ಈ ಒಂದು ಖಡಕ್ ಆದೇಶವನ್ನ ಹೊರಡಿಸಲಾಗಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇವರನ್ನ ಚಿತ್ರದುರ್ಗದ ಡಿಸಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಚುನಾವಣಾ ತಹಶೀಲ್ದಾರ್ ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಈಗ ಅಮಾನತು ಮಾಡಲಾಗಿದೆ. ಇನ್ನು ಮತ್ತೊಂದು ಸ್ಟೋರಿ ಕೂಡ ಇರುವಂಥದ್ದು. ಈತ ಅಂದ್ರೆ ತಹಶೀಲ್ದಾರ್ ಅನಿಲ್ ಕುಮಾರ್ ಏನಿದ್ರಲ್ಲ, ಅವರು ಬೆಂಗಳೂರು ಸುತ್ತಮುತ್ತ ಪೋಸ್ಟಿಂಗ್ಗೆ ಸತತ ಪ್ರಯತ್ನಗಳನ್ನ ಮಾಡ್ತಾ ಇದ್ರಂತೆ. ಈ ಗ್ಯಾಪ್ನಲ್ಲಿ ಈಗ ಅನಿಲ್ ಕುಮಾರ್ ಲೆಕ್ಕಾಚಾರಕ್ಕೆ ಕಟಾರಿಯಾ ಗುನ್ನ ಕೊಟ್ಟಿದ್ದಾರೆ. ಅಂದ್ರೆ ಬೆಂಗಳೂರಿನ ಸುತ್ತಮುತ್ತ ಪೋಸ್ಟಿಂಗ್ ಪಡೆದುಕೊಂಡ್ರೆ ಒಳ್ಳೆಯ ಲಾಭ ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಕಮಾಯಿ ಲೆಕ್ಕಾಚಾರಕ್ಕೆ ಅಂದ್ರೆ ರಾಜೇಂದ್ರ ಕುಮಾರ್ ಈಗ ಗುನ್ನ ಕೊಟ್ಟಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಅನಾರೋಗ್ಯದ ನೆಪ ಹೇಳ್ಕೊಂಡು ವರ್ಗಾವಣೆ ಆಗಿದ್ರೂ ಕೂಡ ಒಂದೇ ಒಂದು ದಿನಾನೂ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಂತಹ ತಹಶೀಲ್ದಾರರನ್ನ ಈಗ ಅಮಾನತು ಮಾಡಲಾಗಿದೆ. ಈ ಮೂಲಕ ಇತರೆ ಅಧಿಕಾರಿಗಳಿಗೂ ಕೂಡ ಢವಢವ ಶುರುವಾಗಿದೆ ಅಂತಾನೆ ಹೇಳಬಹುದು. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಸಂಪರ್ಕ ಕಡಿತಗೊಂಡಿದೆ, ನಾವು ಮತ್ತೊಮ್ಮೆ ಪ್ರಯತ್ನ ಪಡ್ತೇವೆ. ನೋಡಿ, ಈಗ ಖಡಕ್ ಆದೇಶವನ್ನ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹೊರಡಿಸಿರುವಂಥದ್ದು. ಅಂದರೆ ಅವರನ್ನು ಅಮಾನತು ಮಾಡಿ ಈಗ ಆದೇಶವನ್ನ ಕೂಡ ಹೊರಡಿಸಲಾಗಿದೆ.
ನಾನು ಹೇಳ್ತಾ ಇದ್ದೆ ಇವರ ಲೆಕ್ಕಾಚಾರ ಬೇರೆನೇ ಆಗಿತ್ತು ಅಂತ. ಅಂದರೆ ಚಿತ್ರದುರ್ಗ ಅಷ್ಟು ದೂರ ಯಾರು ಹೋಗ್ತಾರೆ, ಬೆಂಗಳೂರಿನ ಸುತ್ತಮುತ್ತನೇ ಪೋಸ್ಟಿಂಗ್ ಪಡೆದುಕೊಂಡ್ರೆ ಒಳ್ಳೆ ಲಾಭ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ತಹಶೀಲ್ದಾರ್ ಅನಿಲ್ ಕುಮಾರ್ ಇದ್ರಂತೆ. ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಅನಾರೋಗ್ಯದ ನೆಪವನ್ನ ಹೇಳಿ ವರ್ಗಾವಣೆ ಆಗಿದ್ರೂ ಕೂಡ ಒಂದೇ ಒಂದು ದಿನಾನೂ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಂತಹ ಅಧಿಕಾರಿಯನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ, ತಹಶೀಲ್ದಾರರನ್ನ. ಈ ಮೂಲಕ ಬೇರೆಯವರಿಗೂ ಕೂಡ ಢವಢವ ಶುರುವಾಗಿದೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಒಂದು ಅನಾರೋಗ್ಯದ ನೆಪ ಇದೆಯಲ್ಲ, ಇದು ಅಧಿಕಾರಿಗಳೇ ಮಾಡಿಕೊಂಡಿರುವಂತಹ ಒಂದು ಪ್ಲ್ಯಾನ್. ಕಾರಣ ಯಾಕಪ್ಪ ಅಂದರೆ ಬೆಂಗಳೂರಿನ ಸುತ್ತಮುತ್ತ ಹೈ ಪೊಟೆನ್ಷಿಯಲ್ ಏರಿಯಾ ಅಂತ ಕರಿತೀವಿ. ಇಲ್ಲಿ ಬರುವಂಥ ಪ್ರತಿ ಫೈಲ್ಗೆ ಸಂದಾಯ ಆಗುವಂತಹ ಏನು ಪ್ರಸಾದ ರೂಪದ ಕಾಣಿಕೆ ಇದೆಯಲ್ಲ, ಇದು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಫೈಲ್ಗಳಿಗೆ ದೊಡ್ಡ ಮಟ್ಟದ ಕಾಣಿಕೆ ಸಿಗುತ್ತೆ, ಹೆಚ್ಚು ಕಮಾಯಿ ಇರ್ತದೆ. ಹಾಗಾಗಿ ಅದರಲ್ಲೂ ಕೂಡ ಯಲಹಂಕ ತಮಗೆ ಗೊತ್ತಿರುವಂಥದ್ದೇ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭಾಳ ಸಮೀಪವಿರುವಂಥದ್ದು. ಅಂಥ ಜಾಗವನ್ನು, ಆಯಕಟ್ಟಿನ ಜಾಗವನ್ನು ಅಧಿಕಾರಿಗಳು ಬಿಟ್ಟು ಹೋಗಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಇದು ಇವರೊಬ್ಬರೇ ಅಧಿಕಾರಿ ಅಲ್ಲ, ಈ ಅನಿಲ್ ಕುಮಾರ್ ಇದ್ದಾರಲ್ಲ, ಇವರಿಗೆ ಟ್ರಾನ್ಸ್ಫರ್ ಆಗ್ತದೆ, ಅದು ಆಗಸ್ಟ್ನಲ್ಲೇ ಆಗ್ತದೆ. ಅವರು ಚಿತ್ರದುರ್ಗದಲ್ಲಿ ಏನು ಚುನಾವಣಾ ತಹಶೀಲ್ದಾರ್ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ DC ಕಚೇರಿನಲ್ಲಿ. ಆದರೆ ಸರ್ಕಾರಿ ಆದೇಶಕ್ಕೆ ಇವರು ಬೆಲೆನೇ ಕೊಡೋದಿಲ್ಲ, ಅನಾರೋಗ್ಯ ಅದು ಇದು ಅಂತ ನೆಪ ಹೊಡ್ತಾರೆ. ಸೊ ಇಂಥ ಒಂದು ಪ್ರಕರಣಗಳನ್ನು ಗಮನವನ್ನು ಹರಿಸಿದಂಥ ರಾಜೇಂದ್ರ ಕಟಾರಿಯಾ ಅವರು, ಅದರಲ್ಲೂ ಕೂಡ ಕಂದಾಯ ಇಲಾಖೆಯ ಪ್ರಧಾನಿ ಕಾರ್ಯದರ್ಶಿಯವರು ಅತ್ಯಂತ ಖಡಕ್ ಆಗಿರುವಂಥ ಆದೇಶವನ್ನು ಹೊರಡಿಸಿರುವಂಥದ್ದು. ಈ ರೀತಿಯಾದ ತಮ್ಮ ಕಳ್ಳಾಟಕ್ಕೆ ನಾವು ಯಾವತ್ತೂ ಸೊಪ್ಪಾಕೋದಿಲ್ಲ ಅಂತೇಳಿ ಶಿಸ್ತಿನ ಒಂದು ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಈಗ ಅನಿಲ್ ಕುಮಾರ್ ಅವರನ್ನು ಅಮಾನತಲ್ಲಿಟ್ಟಿರುವಂಥದ್ದು, 7ನೇ ತಿಂಗಳಿಂದಲೇ ಅಮಾನತಿಗೆ ಒಳಪಡಿಸಿರುವಂಥದ್ದು ಅವ್ರನ್ನ. ಯಾಕಂತಂದರೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಈ ಒಬ್ಬ ಅಧಿಕಾರಿ ಅಲ್ಲ, ಈ ಥರದ ಹಲವು ಅಧಿಕಾರಿಗಳು ಈ ಥರ ಆರೋಗ್ಯದ ನೆಪವೊಡ್ಡಿ ಆಯಕಟ್ಟಿನ ಜಾಗವನ್ನು ಬಿಟ್ಟು ಹೋಗಲಿಕ್ಕೆ ಅವರು ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಈ ಥರ ಚಾಟಿ ಏಟನ್ನು ಪ್ರಯೋಗ ಮಾಡುವಂಥದ್ದು ಅನಿವಾರ್ಯ ಆಗ್ತದೆ. ಈ ಅಧಿಕಾರಿಗೆ ಈಗ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂದರೆ DEನ ಕಂಡಕ್ಟ್ ಮಾಡ್ತಾರೆ, ಇಲಾಖಾ ತನಿಖೆಗೆ ಒಳಗಾಗಬೇಕಾಗ್ತದೆ. ಸೊ ಈ ಥರ ಯಾರ್ಯಾರು ಕಳ್ಳಾಟವನ್ನು ಹಾಡ್ತಾರೆ ಅಂಥ ತಹಶೀಲ್ದಾರ್ ಎಲ್ಲರೂ ಕೂಡ ಈ ಸ್ಟೋರಿಯನ್ನು ನೋಡಬೇಕಾಗತ್ತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿಮ್ಮ ಏನು ಕಳ್ಳಾಟಕ್ಕೆ ಸರ್ಕಾರ ಒಪ್ಪೋದಿಲ್ಲ. ಜೊತೆಗೆ ಆಯಕಟ್ಟಿನ ಜಾಗದಲ್ಲಿ ಅವ್ರು ಯಾರ್ಯಾರು ಇದ್ದಾರೆ ಅವ್ರು ಹೇಳುವಂಥ ನೆಪಗಳನ್ನು ಸರ್ಕಾರ ಒಪ್ಪೋದಿಲ್ಲ. ಯಾರಾದರೂ ನೆಪ ಹೇಳಿದ್ರೆ ಈ ರೀತಿ ಅಮಾನತಿಗೆ ಒಳಗಾಗುವಂತಹ ಶಿಕ್ಷೆಗೆ ಅನುಭವಿಸಬೇಕಾಗ್ತದೆ. ಮಧು. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.